ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಟು ಮೈ ಮಿನಿ ಬ್ಲಾಗ್. ಇದು ನನ್ನ ವರ್ಕ್ ವಿತ್ ಟ್ರಾವೆಲಿಂಗ್ ಸ್ಟೋರಿ. ಬೆಳಗ್ಗೆ 5 ಗಂಟೆಗೆ ಎದ್ದು ಮೊದಲು ಬಿಸಿನೀರನ್ನ ಕಾಯಿಸ್ಕೊಂಡು ಕೂದೆ. ಆಮೇಲೆ ಎಕ್ಸರ್ಸೈಸ್ ಮಾಡೋಕೆ ಟೈಮ್ ಇಲ್ಲ ಅಂತ ಸ್ವಲ್ಪ ವಾರ್ಮ್ ಅಪ್ ಮಾಡಿ ಫ್ರೆಶ್ ಆಗಿ ನನ್ನ ಸ್ಟುಡಿಯೋಗೆ ಬಂದೆ. ಲೊಕೇಶನ್ಗೆ 7:50ಗೆಲ್ಲ ಹೋಗ್ಬೇಕಿತ್ತು. ಈಗ 6:30 ಆಗಿದೆ. ನನ್ನ ವರ್ಕ್ ಇದ್ದಿದ್ದು ಇವತ್ತು ರಾಜಾಜಿನಗರಲ್ಲಿ. ಬಂದ ತಕ್ಷಣ ನನ್ನ ಸ್ಟುಡಿಯೋ ಎಲ್ಲ ಸ್ವಲ್ಪ ಕ್ಲೀನ್ ಮಾಡ್ಕೊಂಡೆ. ಹಂಗೆ ನಮ್ ಗಣೇಶನ್ಗೆ ಪೂಜೆ ಮಾಡಿ ಕೈ ಮುಗಿದು ಹೇರ್ ಸ್ಟೈಲ್ ಬ್ಯಾಗ್ ತಗೊಂಡು ಗಾಡಿಗೆ ಪೆಟ್ರೋಲ್ ಹಾಕ್ಸ್ಕೊಂಡು ನಾನು ಹೊರಟಿದ್ದು ರಾಜಾಜಿನಗರಕ್ಕೆ. ಇಲ್ಲಿ ಹೇರ್ ಸ್ಟೈಲ್ ವಿತ್ ಸ್ಯಾರಿ ಡ್ರಾಪಿಂಗ್ ಅಂತ 3 ಮೆಂಬರ್ಸ್ಗೆ ಬುಕ್ ಮಾಡ್ಕೊಂಡಿದ್ರು. ಸೊ ವರ್ಕ್ ಎಲ್ಲ ಮುಗಿಸ್ಕೊಂಡು ನಾನು ಸ್ಟುಡಿಯೋಗೆ ಬರೋಷ್ಟೊತ್ತಿಗೆ 12 ಗಂಟೆ ಆಗಿತ್ತು. ನಾನ್ ಅನ್ಕೊಂಡೆ 9 ಗಂಟೆಗೆಲ್ಲ ವರ್ಕ್ ಮುಗ್ದೋಗ್ಬಿಡುತ್ತೆ ಅಂತ. ಆದ್ರೆ ಕ್ಲೈಂಟ್ ಬಂದಿದೆ 9 ಗಂಟೆ, ಹಂಗಾಗಿ ನಾನ್ ಬರೋದು ಇಷ್ಟೊತ್ತಾಯ್ತು. ಲೇಟ್ ಆಗಿತ್ತು ಅಂತ ಹಂಗೆ ಸ್ವಲ್ಪ ರೆಡಿ ಆಗಿ ನಮ್ ಬಿಲ್ಡಿಂಗ್ ಅಲ್ಲಿರೋ ಪಾಪುಗೆ ನಾಮಕರಣ ಇತ್ತು ಅಂತ ಇಲ್ಲಿ ನಾನು ನನ್ನ ಸಿಸ್ಟರ್ಸ್ ಬಂದ್ವಿ. ಬರೋಷ್ಟಲ್ಲಿ ನಾಮಕರಣ ಮುಗ್ದು ಊಟ ಮಾತ್ರ ಬಾಕಿ ಇತ್ತು. ನಾನು ಬೆಳಗಿಂದ ಏನು ತಿಂದಿರ್ಲಿಲ್ಲ, ಹಂಗಾಗಿ ನಂಗೂ ತುಂಬಾ ಹೊಟ್ಟೆ ಹಸಿತಾ ಇತ್ತು. ಅದಕ್ಕೆ ಬೇಗ ಬೇಗ ಊಟ ಮಾಡ್ಕೊಂಡ್ವಿ. ಊಟ ಮುಗಿಸಿ ಸ್ವಲ್ಪ ಹೊತ್ತು ಮಗು ಜೊತೆ ಆಟ ಆಡ್ಕೊಂಡು ಮಗುಗೆ ಅಂತ ಒಂದು ಚಿಕ್ಕ ಗಿಫ್ಟ್ ತಗೊಂಡ್ ಬಂದಿದ್ವಿ. ಅದನ್ನ ಕೊಟ್ಟು ಮನೆಗೆ ಬಂದ್ವಿ ಅಷ್ಟೇ. ಈ ವಿಡಿಯೋಗೆ ನಮ್